ಎಲ್ಲರಿಗೂ ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಮೊಟ್ಟೆ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 6 ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1-2 ಈರುಳ್ಳಿ, ಬೆಳ್ಳುಳ್ಳಿ 1 ಗೆಡ್ಡೆ, 1 ಇಂಚಷ್ಟು ಶುಂಠಿ, 1 ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಏಲಕ್ಕಿ ಮತ್ತು ಸೋಂಪು ಮತ್ತು ಚಿಲ್ಲಿ ಪೌಡರು, ಅರಿಶಿನ, ಧನಿಯಾ ಪುಡಿ, ಇನ್ನೊಂದು ಈರುಳ್ಳಿನೇ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ದೊಡ್ಡ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಮಾಡೋಣ ಬನ್ನಿ. ಈಗ ಎಣ್ಣೆ ಕಾದಿದೆ. ಚಕ್ಕೆ ಲವಂಗ, ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ. ಇವೆಲ್ಲನೂ ಚೆನ್ನಾಗಿ ಹೋಗುವವರೆಗೂ ನೋಡಿ. ಮೊಟ್ಟೆನ ಹೀಗೆ ಜಸ್ಟ್ ಒಂದು 4 ಸೈಡಲ್ಲಿ ಹೀಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೋಬೇಕು. ಈಗ ನಾನು 1-2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಧನಿಯಾ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ ಹಣ್ಣು ಕಾಯಿಸಿರಿ. ಸ್ಟವ್ ಆಫ್ ಮಾಡಿಕೊಂಡು ಜಸ್ಟ್ ಹುರ್ಕೊಳ್ಳಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಹುರ್ಕೊಳ್ಳೋಣ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಗರಂ ಮಸಾಲೆ, 1 ಚಿಟಿಕೆಯಷ್ಟು ಮೆಣಸು ಹಾಕ್ಕೊಳ್ಳಿ. ಇದ್ರೊಳಗೆ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನಿಗೆ ಚೆನ್ನಾಗಿ ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ. ಮೊಟ್ಟೆ ಸಾರೊಳಗೆ ಹಿಂಗೆ ನಾವು ಮೊಟ್ಟೆನ ರೋಸ್ಟ್ ಮಾಡಿ ಹಾಕಿದ್ರೆ ನಾವೀಗ ಕಟ್ ಮಾಡಿರ್ತೀವಿ ನೋಡಿ. ಸೊ ಅದಕ್ಕೆ ಉಪ್ಪು, ಮೆಣಸು, ಗರಂ ಮಸಾಲ ಪೌಡರ್ ಹಾಕಿದ್ದೀವಿ. ಎಲ್ಲನೂ ಮಸಾಲೆ ಹಿಡಿಯುತ್ತೆ. 2 ನಿಮಿಷ ಹಿಂಗೆ ರೋಸ್ಟ್ ಮಾಡಿ. ತಪ್ಪಲೆ ಕಾದಿದೆ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ, ಇದು ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಪೊಟೆಟೊ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಈಗ ನೋಡಿ, ಆಲೂಗಡ್ಡೆ ಬೆಂದಿದೆ. ಈಗ ಹುರ್ಕೊಂಡಿದ್ವಲ್ಲ, ಈ ಮಸಾಲೆ ಹಾಕ್ಕೊಳ್ಳೋಣ. ರುಬ್ಬಿರೋ ಮಸಾಲೆ ಹಾಕಿದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಏನು ಬೇಕು. ಕುದೀತಾ ಇದೆ. ನಾವೀಗ ಫ್ರೈ ಮಾಡ್ಕೊಂಡಿದ್ವಲ್ಲ, ಈ ಮೊಟ್ಟೆನ ಹಾಕೋಣ. ಇನ್ನೊಂದು 2 ನಿಮಿಷ ಅದು ಮೊಟ್ಟೆ ಜೊತೆಗೆ ಸಾಂಬಾರು ಕುದೀಲಿ. ಉಪ್ಪು ಹಾಕ್ತಾ ಇದ್ದೀನಿ. ಈಗ ಮೊಟ್ಟೆ ಸಾರಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಒಗ್ಗರಣೆ ಉಂಡೆ. ಇದು ನನಗೆ ನನ್ನ ಫ್ರೆಂಡ್ ಮಾಡಿಕೊಡ್ತಾರೆ, ತೆಲುಗು ಅವರವರು. ಇದನ್ನು ನಾವೇ ನಮ್ಮನೇಲಿರಲ್ಲ. ಹೇಗೆ ಮಾಡೋದು ಅಂದರೆ ತಲೆ ಕೆಡಿಸ್ಕೋಬೇಡಿ. ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಕರಿಬೇವು, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟೆಡಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ತೆಗೆದು ಈಗ ಮೊಟ್ಟೆ ಸಾರಿಗೆ ಹಾಕ್ತೀನಿ. ಈಗ ಈ ಮೊಟ್ಟೆ ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಒಗ್ಗರಣೆ ಹಿಂಗೆ ಸಿಗಬೇಕು. ನಾನು ಒಗ್ಗರಣೆ ಉಂಡೆ ಆಗದೆ ನಾವೇನು ಮಾಡೋದು ತಲೆ ಬಿಸಿ ಮಾಡ್ಕೊಳ್ರಿ. ನಾನು ಹೇಳಿದ್ದೀನಿ, ಸಣ್ಣಗೆ ಈರುಳ್ಳಿ ಹೆಚ್ಕೊಳ್ಳಿ. ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಈರುಳ್ಳಿ ಚೆನ್ನಾಗಿ ಹಿಂಗೆ ಸೀದ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಇದೊಂದ್ಸಲ ನೀವು ಫ್ರೈ ಮಾಡಿ ನೋಡಿ. ನಮ್ಮ ಮನೆ ಮೊಟ್ಟೆ ಸಾರು ರೆಡಿ.